ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಪ್ರಕರಣ ಸಂಬಂಧ ಸಿಎಂ ಪತ್ನಿ ಪಾರ್ವತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ಮುಡಾದಿಂದ ಪಾರ್ವತಿ ಅವರಿಗೆ 14 ನಿವೇಶನ ಹಂಚಿಕೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು, ತನಿಖೆ ಆಯಿತು. ತದನಂತರದಲ್ಲಿ ಕ್ಲೀನ್ ಚಿಟ್ ಕೂಡ ಸಿಕ್ಕಿತ್ತು. ಬಟ್ ಈ ಒಂದು ಆದೇಶವನ್ನ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಇಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಈ ಅರ್ಜಿಯನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಜಾರಿ ನಿರ್ದೇಶನಾಲಯಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರಾಜಕೀಯಕ್ಕೆ ಇಡಿ ಸಂಸ್ಥೆ ಬಳಕೆ ಮಾಡಿಕೊಳ್ತಾ ಇದ್ದೀರಿ, ಇದು ತಪ್ಪು ಅಂತೇಳಿ ತಪರಾಕಿ ಬಾರಿಸಿದೆ. ಇಡಿ ಕಾರ್ಯವೈಖರಿಗೆ ಸಿಜೆಐ ಬಿಆರ್ ಗವಾಯ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಂಥ ಅನುಭವಗಳು ನನಗೆ ಹಿಂದೆ ಕೂಡ ಆಗಿತ್ತು ಅಂತ ಹೇಳಿದ್ದಾರೆ. ಸಿಎಂ ಪತ್ನಿ ಪಾರ್ವತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ರಾಜಕೀಯ ಹೋರಾಟ ಚುನಾವಣಾ ಕಣದಲ್ಲಿ ಇರಬೇಕು. ಈ ರೀತಿಯಾಗಿ ಇಡಿಯನ್ನ ರಾಜಕೀಯ ಹೋರಾಟಕ್ಕೆ ಬಳಸಿಕೊಳ್ಬಾರ್ದು. ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ ಸಿಜೆಐ ಬಿಆರ್ ಗವಾಯ್ ಗರಂ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ನನಗೆ ಈ ರೀತಿಯ ಅನುಭವ ಆಗಿದೆ. ದಯವಿಟ್ಟು ನಮ್ಮ ಬಾಯಿ ತೆರೆಯೋದಕ್ಕೆ ನಮ್ಮನ್ನು ಕೇಳಬೇಡಿ. ಈ ರೀತಿಯಾಗಿ ನೀವು ಇಡಿಯನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ರಾಜಕೀಯ ಮೇಲಾಟಗಳು ಅಥವಾ ರಾಜಕೀಯ ಡ್ರಾಮಾ ಏನೇ ಇದ್ರೂ ಕೂಡ ನೀವು ವೋಟ್ ಕೇಳೋದಕ್ಕೆ ಹೋಗ್ತಿರಲ್ಲ, ಆಗಿಟ್ಕೊಳ್ಳಿ. ಇಡಿಯನ್ನ ಬಳಸಬೇಡಿ ಅಂತ. ಇಡಿ ಬಗ್ಗೆ ನಾವು ಕೆಲವು ಕಠಿಣ ಟೀಕೆಗಳನ್ನ ಮಾಡಬೇಕಾಗಿ ಬರುತ್ತೆ. ಈ ಹಿಂದೆ ಮಹಾರಾಷ್ಟ್ರದಲ್ಲೂ ಕೂಡ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಆಗ್ಲೂ ಕೂಡ ಜಡ್ಜ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಭವ ಆಗಿದೆ. ಈಗ ಮತ್ತೆ ನಾವು ಮಾತನಾಡೋ ರೀತಿ ನೀವು ಮಾಡಬೇಡಿ. ದುರಾದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಅನುಭವ ಇದೆ. ಮತದಾರರ ಮುಂದೆ ರಾಜಕೀಯ ಹೋರಾಟಗಳನ್ನು ನಡೆಸಿ ನಿಮ್ಮನ್ನ ಯಾಕೆ ಬಳಸ್ಕೊಳ್ಳಲಾಗ್ತಾ ಇದೆ? ಇಡಿ ಯಾಕೆ ಈ ಕೇಸಲ್ಲಿ ಎಂಟ್ರಿ ಆಯಿತು? ಯಾಕೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ದೀರಾ? ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿದ್ಯಾಕೆ? ಇಡಿಗೆ ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಸಿಜೆಐ ಬಿಆರ್ ಗವಾಯ್ ಅವರು. ಬಿಆರ್ ಗವಾಯ್ ಅವರ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇಡಿ ಅಧಿಕಾರಿಗಳ ಬಳಿ ಯಾವುದೇ ಉತ್ತರ ಇಲ್ಲ. ಕಾರಣ ಇಲ್ಲೇನಾದ್ರೂ ಮನಿ ಲಾಂಡ್ರಿಂಗ್ ನಡೆದಿದ್ಯಾ? ಇಲ್ಲ. ಹಣ ವರ್ಗಾವಣೆ ಕೇಸ್ ಏನಾದರೂ ಇತ್ತು ಅಂದ್ರೆ ಬಹಳ ಬಹುಮಟ್ಟದ ಹಣವನ್ನ ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಇಲ್ಲಿ ಬಹಳ ಮನಿ ಲಾಂಡ್ರಿಂಗ್ ಕೇಸ್ ಇದು ಅಂತ ಅಂದ್ರೆ ಆ ಸಮಯದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ಬಟ್ ಈ ಮುಡಾ ಕೇಸ್ ಅಂತ ಬಂದಾಗ 14 ಸೈಟ್ಗಳನ್ನ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಹಂಚಿಕೆ ಮಾಡಲಾಗಿತ್ತು. ತದನಂತರದಲ್ಲಿ ಈ ಕೇಸ್ ಯಾವಾಗ ಮತ್ತಷ್ಟು ಕಠಿಣ ಅನಿಸ್ಕೊಳ್ತೋ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಮುಡಾಗೆ 14 ಸೈಟ್ಗಳನ್ನು ಕೂಡ ವಾಪಸ್ ಮಾಡಿದ್ದು ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ಲೋಕಾಯುಕ್ತ ಅಧಿಕಾರಿಗಳು 4 ಆರೋಪಿಗಳನ್ನ ಕರೆಸಿ ತನಿಖೆ ಮಾಡಿದ್ರು. ಅದರಲ್ಲಿ ಸಿದ್ದರಾಮಯ್ಯನವರು ಇದ್ರು, ಅವರ ಪತ್ನಿ ಪಾರ್ವತಿ ಅವರು ಇದ್ರು, ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ 4ರನ್ನು ಕೂಡ ತನಿಖೆ ಮಾಡಿದ ನಂತರ ಇಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬಳಸಿ ಪ್ರಭಾವ ಬೀರಿ ಸೈಟ್ಗಳನ್ನ ತಮ್ಮ ಪತ್ನಿ ಪಾರ್ವತಿಗೆ ಹಂಚಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಹಾಗಾಗಿ ಕ್ಲೀನ್ ಚಿಟ್ ಕೊಡ್ಲಾಗ್ತಾ ಇದೆ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ರು. ತದನಂತರದಲ್ಲಿ ಹೈಕೋರ್ಟ್ನಲ್ಲೂ ಕೂಡ ಬಿಗ್ ರಿಲೀಫ್ ಸಿಕ್ಕಿತ್ತು. ಬಟ್ ಇದು ಕೂಡ ಇಡಿ ಅಧಿಕಾರಿಗಳಿಗೆ ತೃಪ್ತಿ ತರಲಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿದ್ರು. ಅಲ್ಲಿ ಈಗ ಸರಿಯಾಗಿ ಮುಖಭಂಗ ಆಗಿದೆ ಇಡಿಗೆ. ಯಾವುದಕ್ಕಾಗಿ, ಯಾವ ಕಾರಣಕ್ಕಾಗಿ, ಏನು ಉದ್ದೇಶ ಇಟ್ಕೊಂಡು ಈ ಕೇಸ್ನಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ? ಬಿಆರ್ ಗವಾಯ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆಗೆ ಇಡಿ ಅಧಿಕಾರಿಗಳ ಬಳಿ ಉತ್ತರ ಇಲ್ಲ. ಏನಾದರೂ ಸಿಗುತ್ತಾ ಇಲ್ಲಿ ಸಾಕ್ಷಿ ಏನಾದರೂ ಅಥವಾ ಮಾಡಬಹುದಾ ಅಂತ ಬಂದಿದ್ರು. ಬಟ್ ಅದ್ಯಾವುದೂ ಕೂಡ ಆಗಿಲ್ಲ. ಸಿದ್ದರಾಮಯ್ಯನವರು ಇಲ್ಲಿ ಯಾವುದೇ ಪ್ರಭಾವ ಬೀರಿಲ್ಲ ಅನ್ನೋದು ಲೋಕಾಯುಕ್ತ ತನಿಖೆಯಲ್ಲಿ ಒಂದು ಸಾಬೀತಾಗಿತ್ತು. ತದನಂತರ ಇನ್ನೂ ಪ್ರಶ್ನೆ ಇತ್ತು, ಪ್ರಭಾವ ಬೀರಿರಬಹುದೇನೋ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ಇರಬಹುದೇನೋ ಅಂತ. ಎಲ್ಲದನ್ನೂ ಕೇದಕ್ಕೆ ನೋಡಿದ್ರು, ಬಟ್ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಅದೇ ಆದೇಶವನ್ನ ಕೊಟ್ಟಿದೆ. ಅದ್ರ ಪ್ರಕಾರ ಈಗ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ರಿಲೀಫ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಅಷ್ಟೇ ಅಲ್ಲ, ಇಡಿ ಇಂಥ ಕೇಸ್ಗಳಲ್ಲಿ ತಲೆ ಹಾಕಬಾರ್ದು ಅಂತ ಕೂಡ ತಾಕೀತು ಮಾಡಲಾಗಿದೆ.